ಕೃಷ್ಣನ ನೀತಿ ಬೇರೆ. ಎಲ್ಲ ಸರಿಗಿದ್ದಾಗ ಕೃಷ್ಣ ಬೇಕಿಲ್ಲ, ಅವನು ಇರೋದೇ ಇಲ್ಲ. ಕೃಷ್ಣ ಆರ್ಡಿನರಿ ಯಾವುದನ್ನು ಮಾಡೋದಿಲ್ಲ. ಅವನು ಯುದ್ಧ ಆದಮೇಲೆ ರಾಜ ಆಗೋದಿಲ್ಲ, ಕಿರೀಟ ಹಾಕೊಳ್ಳೋದಿಲ್ಲ, ಆಯಿತಾ. ಯುದ್ಧ ಆದಮೇಲೆ ಕುಡ್ಕೊಂಡು ಮೋಜಿನ ಸಭೆಯಲ್ಲಿ ಸೇರಿರೋದಿಲ್ಲ, ಕೊಳಲು ಊದ್ಕೊಂಡು ಎಲ್ಲ ಇರ್ತಾನೆ. ದನ ಕಾಯೋನವನು, ಆಯಿತಾ. ಅಲೆಮಾರಿ, ಅವನಿಗೇನು ಬೇಡ. ನೀವು ಏನು ದುಡ್ಡು ಕೊಟ್ಟು ಭಗವದ್ಗೀತೆಯಲ್ಲಿ ಹೇಳೋದು ಎಲ್ಲನೂ ಅವನಾಗಿರ್ತಾನೆ. ನಿಷ್ಕಾಮ ಕರ್ಮ, ಅವನಿಗೆ ಎಂಥದ್ದು ಬೇಡ, ಅವನಿಗೆ ಕೊಡೋದು ಯಾರ ಹತ್ರನೂ ಇಲ್ಲ. ಆ ಥರ ವ್ಯಕ್ತಿ. ರಾಮ ಹಂಗಲ್ಲ, ರಾಜ ಆಗ್ತಾನೆ. ರಾಜ್ಯ ಸರಿಯಾಗಿ ನಡೆಸಬೇಕು ಅಂತಾನೆ. ರಾಮ ರಾಜ್ಯ ಯಾವಾಗ ಕೆಡುತ್ತೋ ಕೃಷ್ಣ ಬರೋದು ಆವಾಗ. ಆ ಥರದ್ದು ನನ್ನ ಪರಿಕಲ್ಪನೆ. ಕೃಷ್ಣ ಅಂದರೆ ಬೇರೆ, ರಾಮ ಅಂದರೆ ಬೇರೆ. ನಾನು ದೇವರನ್ನು ನಂಬೋನಲ್ಲ. ನನಗೆ ಕೃಷ್ಣ ಅಂದರೆ ಮಾದರಿ. ಮನುಷ್ಯ ಕೃಷ್ಣನಾಗಿರಬೇಕು ಸಾಧ್ಯ ಆದರೆ. ಆಗ ತುಂಬ ಕಷ್ಟ, ಯಾರಂಗಿರೋಕ್ಕಾಗತ್ತೆ.